ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳ ಸಂಘದ ಒಂದು ದೌರ್ಜನ್ಯಕ್ಕೆ ನಲುಗಿ ಹೋದಂತಹ ಒಂದು ಊರಿನ ಕತೆ, ಅದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಆ ವಿಡಿಯೋ ಸಮೇತ ಹಾಕ್ತೀನಿ. ಧರ್ಮಸ್ಥಳ ಸಂಘವನ್ನು ಒದ್ದು ಓಡಿಸಿದ್ದಾರೆ. ಧರ್ಮಸ್ಥಳದ ಸಂಘದ ಅಧಿಕಾರಿಗಳಿಗೆ, ನೀವು ಧರ್ಮಸ್ಥಳದ ಸಂಘದ ಅಧಿಕಾರಿಗಳು ನಮ್ಮ ಊರಿಗೆ ಬರುವಾಗಿಲ್ಲ, ಬಡ್ಡಿ ಮುಕ್ತ ನಮ್ಮ ಊರು ಆಗಬೇಕು ಎಂಬುದು ಅವರ ಧ್ಯೇಯ. ಅದಕ್ಕೋಸ್ಕರನೇ ಇಡೀ ಊರಿನ ಜನ ಧರ್ಮಸ್ಥಳ ಸಂಘದ ಅಧಿಕಾರಿಗಳಿಗೆ, ನೀವು ನಮ್ಮೂರಿಗೆ ಬರುವಾಗಿಲ್ಲ, ನೀವು ಏನಾದರೂ ಸಾಲ ಕೊಟ್ಟಿದ್ದರೆ ಬ್ಯಾಂಕಿನ ಸ್ಟೇಟ್ಮೆಂಟು ಮತ್ತೊಂದು ಪಾಸ್ಬುಕ್ಕ ಎಲ್ಲ ತಗೊಂಡು ಬನ್ನಿ, ನಾವು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಕಟ್ತಕ್ಕಂಥದ್ದು, ಇಲ್ಲಾಂದರೆ ಕಟ್ಟುವುದೇ ಇಲ್ಲ. ನಮಗೆ ಭಾಳ ಅನ್ಯಾಯ ಮಾಡ್ತಾಯಿದ್ದೀರಿ. ಸತತವಾಗಿ ಸುಮಾರು ವರ್ಷಗಳ ಕಾಲ ಇನ್ಸೂರೆನ್ಸ್ ಕಟ್ಸ್ಕೊಂಡಿದ್ದೀರಿ, ಆ ಇನ್ಸೂರೆನ್ಸ್ ಕ್ಲೈಮ್ ಕೊಡ್ತಾ ಇಲ್ಲ. ಮತ್ತೊಂದಿಲ್ಲ, ಅಕ್ರಮ ಮೀಟ್ರ್ ಬಡ್ಡಿ ದಂಧೆಗೆ ನಿಮ್ಮ ಸಂಘ ಒಳಪಟ್ಟಿದೆ. ನಾವು ಲೆಕ್ಕ ಕೊಡ್ತಾ ಇದ್ದೀವಿ, ಲೆಕ್ಕ ಸರಿ ಹೋಗ್ತಾ ಇಲ್ಲ. ನಾವು ಲೆಕ್ಕ ಕೊಡ್ತಾ ಇದ್ದೀವಿ, ಆ ಲೆಕ್ಕಕ್ಕೆ ತಕ್ಕಂತೆ ನಿಮ್ಮ ಸಂಘ ಇಲ್ಲ. ಅಕ್ರಮ ಮೀಟ್ರ್ ಬಡ್ಡಿ ಎಂಬುದು ನಮಗೆ ಗೊತ್ತಾಗಿದೆ. ಹಾಗಾಗಿ ಬ್ಯಾಂಕಲ್ಲಿರ್ತಕ್ಕಂಥದ್ದು 8.5%, ನೀವು ಕೊಡ್ತಕ್ಕಂಥದ್ದು 14%. ಎಷ್ಟರ ಮಟ್ಟಿಗೆ ಸರಿ? ಆ ಲೋಫರ್ ನಿಮ್ಮ ಅಧ್ಯಕ್ಷ ಇದ್ದಾನಲ್ಲ, ಲೋಫರ್ ಅಧ್ಯಕ್ಷ, ಅವನು ಯಾವನೋ ನೆಗಡೆನೋ ಪಗಡೆನೋ ಗೊತ್ತಿಲ್ಲ ನನಗೆ. ಆ ಲೋಫರು ಅವನಿಗೆ ಹೋಗಿ ಹೇಳಿ, ನಮ್ಮೂರಿಂದ ನಮ್ಮ ಸಂಘ ಅಂದರೆ ಧರ್ಮಸ್ಥಳ ಸಂಘವನ್ನು ಒದ್ದೋಡಿಸಿದ್ದಾರೆ ಸರ್, ನಾವು ಆ ಊರಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಡಿ ಅಂತೇಳಿ ಊರಿನ ಸದಸ್ಯರು ನಮ್ಮ ಸೌಜನ್ಯ ಹೋರಾಟಗಾರರಿಗೆ ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಊರಲ್ಲಿ ಧರ್ಮಸ್ಥಳ ಸಂಘ ಬ್ಯಾನ್. ನೀವು ಏನಾದರೂ ಕರೆಕ್ಟಾಗಿ ಇದ್ದರೆ, ಒಂದೇ ಅಪ್ಪನಿಗೆ ಹುಟ್ಟಿದರೆ ನಿಮ್ಮ ಅಧ್ಯಕ್ಷ ದಾಖಲಾತಿ ಇಟ್ಕೊಂಡು ಬಂದು ನಮ್ಮನ್ನು ಕೋರ್ಟಿಗೆ ಕರೆಸಿ ದುಡ್ಡನ್ನು ವಸೂಲು ಮಾಡುವಂಥ ಕೆಲಸ ಮಾಡಿ ಅಂತೇಳಿ ಅಲ್ಲಿನ ಅದೇ ಊರಿನ ಜನಗಳು ಯಾವ ರೀತಿ ಹೇಳಿದ್ದಾರೆ. ಇದನ್ನು ಕೇಳಿ, ಈ ವಿಡಿಯೋವನ್ನಾದರೂ ನೋಡಿ. ನೀವು ಈ ವಿಡಿಯೋ ನೋಡಿದ ಮೇಲೆ ನೀವುಗಳು ನಿಮ್ಮ ಊರಿಂದ ಧರ್ಮಸ್ಥಳ ಸಂಘವನ್ನು ಒದ್ದು ಓಡಿಸುವಂಥ ಕೆಲಸ ಮಾಡಿ. ಇಲ್ಲ ಅಂದರೆ ನೀವು ಬಡ್ಡಿ ಕಟ್ಟಿ ನಲಗಿ ಸಾಯ್ತೀರಾ. ಎಚ್ಚರಿಕೆ. ಇದು ಜನಜಾಗೃತಿಗೋಸ್ಕರ ಮಾಹಿತಿ. ನಮಸ್ಕಾರ. ಈಗ ವಿಡಿಯೋ ನೋಡ್ಕೊಂಡು ಬನ್ನಿ, ನಿಮಗೆಲ್ಲ ಗೊತ್ತಾಗುತ್ತೆ ಈ ಲೋಫರ್ಗಳ ಯಾವ ಥರ ಒದ್ದೋಡಿಸಬೇಕು ಅಂತ. ನಮಸ್ಕಾರ. ಧರ್ಮಸ್ಥಳ ಏನೊಂದು ಗ್ರಾಮೀಣಾಭಿವೃದ್ಧಿ ಗೋಲ್ಮಾಲ್ ಸಂಘ ಇಡೀ ರಾಜ್ಯದೊಳಗಡೆ ಬಡ್ಡಿ ದಂಧೆ ನಡೆಸ್ತಾ ಐತಿ. ನಾವು ಅದ್ರ ಬಗ್ಗೆ ಬರೀ ವಿಡಿಯೋ ಮಾಡ್ತಿಲ್ಲ, ಮನೇಲಿ ಕೂತ್ಕೊಂಡು ಎಲ್ಲೆಲ್ಲಿ ಯಾವ್ಯಾವ ಗ್ರಾಮದಲ್ಲಿ ಯುವಕರು ಜಾಗರ ಆಗ್ತಾ ಇದ್ದಾರೆ, ಮಹಿಳೆಯರು ಜಾಗೃತ ಆಗ್ತಾ ಇದ್ದಾರೆ, ಆ ಗ್ರಾಮಕ್ಕೆ ಹೋಗಿ ಅವರಿಗೆ ಏನು ಸಹಕಾರ ಕೊಡಬೇಕು, ಏನು ಜಾಗೃತಿಯ ಮಾಹಿತಿ ಕೊಡಬೇಕು, ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದೀವಿ. ಇವರೇನು ನಿನ್ನೆ ತಾನೇ ಸೌದತ್ತಿ ಯಲ್ಲಮ್ಮನ ಕ್ಷೇತ್ರ, ಅದು ಆ ಕ್ಷೇತ್ರದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ನಾನು ಯಾರು ಅತ್ಯಾಚಾರಿಗಳು ಆ ಕೇಸ್ಗಳನ್ನು ಹಾಕ್ತಾ ಇದ್ದೀರಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಎಲ್ಲೆಲ್ಲಿ ಕೇಸ್ ಹಾಕ್ತಾ ಇದ್ದೀರಿ ಅಲ್ಲಲ್ಲಿ ನಿಮ್ಮ ಬೇರೆ ಏನಿದೆಯಲ್ಲ, ಅತ್ಯಾಚಾರಿಗಳು ಬೇರ್ ಬಿಟ್ಟಿದ್ದೀರಿ, ಮೀಟರ್ ಬಡ್ಡಿ ದಂಧೆ ಮಾಡ್ಕೊಂಡು ಬೇರ್ ಬಿಟ್ಟಿದ್ದೀರಿ, ಅವುಗಳ ಎಲ್ಲವನ್ನು ಕೂಡ ನಾವು ಕಿತ್ತು ಹಾಕುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಒಂದು ಬಿಟ್ಟು ಇನ್ನೂ ನೀವು 100 ಕೇಸ್ ಹಾಕಿ, ಯಾವ ಊರಿಗೆ ಹೋಗ್ತೀರಿ ಹೇಳಿ, ಯಾವ ಊರಲ್ಲಿ ಕೇಸ್ ಹಾಕ್ತೀರಿ ಆ ಊರಲ್ಲಿ ನಿಮ್ಮ ಬೇರನ್ನ ಕಿತ್ತೆಸಿತೀವಿ ನಾವು. ಇವತ್ತು ಈ ಚಿಕ್ಕ ಉಲ್ಲಾಳ ಗ್ರಾಮ ಅತ್ಯಂತ ಸಣ್ಣ ಗ್ರಾಮ ಇದು. ಈ ಸಣ್ಣ ಗ್ರಾಮದಲ್ಲಿ ಒಬ್ಬ ಅಮಾಯಕ ರಮೇಶ್ ಅನ್ನೋರು 10-12 ವರ್ಷದಿಂದ ಅವರು ಸಂಘದ ಸದಸ್ಯರಾಗಿದ್ದಾರೆ. ಉಳಿತಾಯ ಹಣ ಇಸ್ಕೊಂಡಿದ್ದೀರಿ, ಇನ್ಶೂರೆನ್ಸ್ ಮಾಡ್ತೀವಿ ಅಂತ ಹೇಳಿ ದುಡ್ಡು ಕಟ್ ಮಾಡ್ಕೋತಿದ್ದೀರಿ. ಪಾಪ ಇವತ್ತು ಅವ್ರದ್ದು ಕಾಲು ನೋವಾದಾಗ, ಕಾಲು ಬಾವು ಬಂದಿದೆ, ಅವ್ರ ಆಸ್ಪತ್ರೆ ಚಿಕಿತ್ಸೆ ಬೇಕು ಅಂದಾಗ ಒಂದೇ ಒಂದು ರೂಪಾಯಿನೂ ಕೂಡ ಕೊಡ್ಲಿಲ್ಲ. ಇದು ಗ್ರಾಮೀಣಾಭಿವೃದ್ಧಿನ ಇದು. ಅದಕ್ಕೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಇನ್ನು ಬಳಿಕ ದಯವಿಟ್ಟು ಈ ಗ್ರಾಮ ಎಷ್ಟು ಪೂರ್ತಿ 14 ಸಂಘ ಅಲ್ಲ, 16 ಸಂಘಗಳು ಇವತ್ತು ಚಿಕ್ಕ ಉಲ್ಲಾಳ ಗ್ರಾಮದಲ್ಲಿ ನಿಂತು ಹೋಗಿದೆ. ಇದರ ಅರ್ಥ ಈ ಬಡ್ಡಿ ವ್ಯವಹಾರದ ನರಕದಿಂದ ಈ ಗ್ರಾಮಸ್ಥರು ಹೊರಗಡೆ ಬಂದಿದ್ದಾರೆ. ಇನ್ನು ಬಳಿಕ ಈ ಗ್ರಾಮದ ಹೊರಗಡೆ ಬೋರ್ಡ್ ಕೂಡ ಹಾಕೋರಿದ್ದಾರೆ. ಅವರು ಇದು ಬಡ್ಡಿ ರಹಿತ ಗ್ರಾಮ ಅಂತ ಹೇಳಿನೇ ಹಾಕೋರಿದ್ದಾರೆ. ಎಲ್ಲಾ ಗ್ರಾಮಸ್ಥರಿಗೆ ಮತ್ತು ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಈ ಬ್ಯಾಂಕಿನ BC ಏಜೆಂಟ್ ಏನಿದೆ ದಯವಿಟ್ಟು ನೀವಾಗಿ, ನಿಮ್ಮಲ್ಲಿನೂ ಕೂಡ ಏನಂತ ಹೇಳಿದ್ರೆ ಒಂದು ಪ್ರತಿಭೆ ಇದೆಯಲ್ಲ, ನಿಮ್ಮ ಹತ್ರ ನೀವು ವಿದ್ಯಾವಂತರಿದ್ದೀರಲ್ಲ, ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ.
ಎಲ್ಲಾ ಗ್ರಾಮೀಣ ಭಾಗದಲ್ಲಿರುವ ಜನರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಸಂಘಗಳನ್ನ ನೀವು ರಚನೆ ಮಾಡಿ. ನೀವು ಸಂಘಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಸಂಘಗಳು ಇರಬೇಕು ಗ್ರಾಮದಲ್ಲಿ. ಆದ್ರೆ ಆ ಸಂಘಗಳು ನಿಮ್ಮ ಸ್ವಂತದ್ದಾಗಿರ್ಲಿ, ನಿಮ್ಮ ಗ್ರಾಮದ ಸಂಘಗಳಿರ್ಲಿ. ನೀವು ಯಾವ್ದೋ ಆ ದಣಿ ಧರ್ಮಸ್ಥಳದಲ್ಲಿ ಕುಂತಾಣಲ್ಲ, ದಣಿ ಬಂಗಲೆಯಲ್ಲಿ ಕುತ್ಕೊಂಡು ಅವರು ಲಾಭ ಮಾಡ್ಕೋತಾ ಇದ್ದಾರೆ, ಇದರಿಂದ ನಿಮ್ಗೇನು ಲಾಭ ಆಗ್ತಾ ಇಲ್ಲ. ನಾನು ಎರಡು ಪ್ರಶ್ನೆಗಳನ್ನ ಮತ್ತೆ ಕೇಳ್ತಾ ಇದ್ದೀನಿ. ಏನು ನೀವು ವಾರ ದುಡ್ಡನ್ನ ನೀವು ಕಟ್ಟಿದಿರಲ್ಲ, ಅದೇ ಪ್ರತಿ ತಿಂಗಳು ನೀವು ಬ್ಯಾಂಕಿಗೆ ಕಟ್ಟಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗ್ತಾ ಇಲ್ಲೋ? ಯಾರಾದ್ರೂ ವಿದ್ಯಾವಂತರು ನೀವು ಅರ್ಥ ಮಾಡ್ಕೊಳ್ಳಿ, ಬ್ಯಾಂಕಿಗೆ ಪ್ರಾಮಾಣಿಕವಾಗಿ ಸಾಲವನ್ನ ಕಟ್ಟಿದ್ರೆ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ, ಅವಾಗ ಮತ್ತೆ ನಿಮಗೆ ಸಾಲ ಸಿಗ್ತದೆ. ಇಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಇಲ್ಲ ಅಂದ್ರೆ ಒಬ್ಬ ಬಿಸಿ ಏಜೆಂಟ್, ಧರ್ಮಸ್ಥಳ ಬಿಸಿ ಟ್ರಸ್ಟ್ ಅವ್ರ ಕೆಲಸ ಏನಾಗಬೇಕಿತ್ತು, ಗ್ರಾಹಕರಿಗೆ ಮತ್ತು ಬ್ಯಾಂಕ್ಗಳಿಗೆ ಸಂಪರ್ಕ ಕಲ್ಪಿಸಬೇಕಾಗಿತ್ತು. ಆದ್ರೆ ಇವ್ರು ಏನ್ ಮಾಡಿದ್ರು, ಬ್ಯಾಂಕಿಗೆ ಮತ್ತು ಗ್ರಾಹಕರಿಗೆ ಸಂಪರ್ಕನೇ ಇಲ್ಲದಂತೆ ಮತ್ತು ಇವರಿಗೆ ಬ್ಯಾಂಕಿನ ಅವಕಾಶ ವಂಚಿತರನ್ನಾಗಿ ಮಾಡ್ಬಿಟ್ರು. ಯಾಕಂದ್ರೆ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗಿದ್ರೆ ಇವರು ಸಾಲ ಸಿಗ್ತಿತ್ತು, ಸಿಬಿಲ್ ನಲ್ಲಿ ಎಂಟ್ರಿನೇ ಆಗ್ಲಿಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ರೆ ಇನ್ನೂ ಹೆಚ್ಚುವರಿ ಸಾಲ ಕೊಡ್ತದೆ, ಬ್ಯಾಂಕಿಂದ 4% ಇದ್ರೆ ಕೊಡ್ತಾರೆ, ಅದಕ್ಕೆ ಸಬ್ಸಿಡಿ ಇರ್ತದೆ. ಸಬ್ಸಿಡಿ ಇದ್ರೆ ವಂಚಿತರನ್ನಾಗಿ ಮಾಡಿದ್ರು. ಸರ್ಕಾರದ ಯೋಜನೆಗಳಿದೆ, ಸರ್ಕಾರದ ಯೋಜನೆಯಿಂದ ಕೂಡ ಇವ್ರು ಏನ್ ಮಾಡ್ತಾ ಇದ್ದಾರೆ, ಆ ಯೋಜನೆಗಳಿಂದ ಜನಸಾಮಾನ್ಯರಿಗೆ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲವೂ ಕೂಡ ಕಣ್ಣು ಮುಂದೆ ಕಾಣ್ತಾ ಇದೆ ನೋಡಿ. ಅದಕ್ಕೆ ಹೇಳೋದು, ಅಂಗೈ ಮೇಲಿನ, ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಏನದು, ಅಂಗೈ ಮೇಲಿನ ಹುಣ್ಣಿಗೆ ಸೆಲ್ಫಿ ಬೇಕೆ. ಅಂಗೈ ಮೇಲೆ ಹುಣ್ಣಾಗಿದ್ರೆ ಸೆಲ್ಫಿ ತಕೊಂಡು ನೀವು ತೋರಿಸ್ಬೇಕಾ? ಕಣ್ಣೆದುರುಗಡೆನೆ ಕಾಣ್ತಾ ಐತೆ. ಮತ್ತೆ ಇವ್ರು ಹೇಳ್ತಾರೆ, ಗ್ರಾಮ ಬೇಕಾದ್ರೆ ನೀವು ಕೇಳಿ ಏನಂತ ಹೇಳ್ತಾರಪ್ಪ ಇವರು, ಧರ್ಮಸ್ಥಳ ಮಂಜುನಾಥನ ಸಂಘ ಇದು, ನೀವು ದುಡ್ಡು ಕಟ್ಟಬೇಕು ಅಂತ ಹೇಳ್ತಾರೆ, ಹೌದಲ್ಲ? ಆದ್ರೆ ಇವರೇ ಸ್ವತಃ ಹೇಳ್ತಾರೆ, ದೇವ್ರದ್ದು ದುಡ್ಡು ಅಂತ ಹೇಳ್ತಾರೆ. ಯಾರ ಮೋಸ ಬಜ್ಜಿ ಏನ್ ಮಾಡಕ್ ಬರಲ್ಲ, ಈ ದೇವಸ್ಥಾನದ ದುಡ್ಡು ದೇವ್ರಿಗೆ ಹೋಗ್ತೈತಿ. ಮತ್ ಮೊನ್ನೆ ವೀರೇಂದ್ರ ಹೆಗಡೆ ಅವರು ಹೇಳಿದ್ರಲ್ಲಪ್ಪ, ಧರ್ಮದರ್ಶಿಗಳು ಇದು ಬ್ಯಾಂಕಿನ ಕೊಟ್ಟಿದ್ದು ಸಾಲ ನಾವು ಮನ್ನಾ ಮಾಡಕ್ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಇದ್ರಲ್ಲಿ ಎಷ್ಟು ಗೋಲ್ಮಾಲ್ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅಂಗೈ ಮೇಲಿನ, ಅದಕ್ಕೆ ನಾನು ಹೇಳುದು, ಅಂಗೈ ಮೇಲಿನ ಹುಣ್ಣಿಗೆ ಸೆಲ್ಫಿ ಬೇಕೆ. ಅಂದ್ರೆ ಜನಗಳು ಕೂಡ ಇದನ್ನ ಅರ್ಥ ಮಾಡ್ಬೇಕು. ಸ್ವತಃ ಇವ್ರು ಹೇಳ್ತಾರೆ, ಸುಪ್ರೀಂ ಕೋರ್ಟಿಗೆ ಹೋಗಿ ಹೇಳ್ತಾರೆ, ಇದು ಧರ್ಮಸ್ಥಳ ಅನ್ನೋದು ಹಿಂದೂಗಳಿಗೆ ಸಂಬಂಧನೇ ಇಲ್ಲ, ಇದು ಜೈನರ ನಮ್ಮ ಸ್ವಂತ ಆಸ್ತಿ, ಹಿಂದೂಗಳು ಪೂಜೆ ಮಾಡುವಂಗಿಲ್ಲ, ಇದು ಧಾರ್ಮಿಕ ಸಂಸ್ಥೆ ಅಲ್ಲ ಅಂತ ಕದ್ದು ಮುಚ್ಚಿ ಕೋರ್ಟಿಗೆ ಅಫಿಡವಿಟ್ ಕೊಡ್ತಾರೆ. ಬಡ್ಡಿ ವಸೂಲಿ ಮಾಡ್ಬೇಕಾದ್ರೆ, ಈ ಅಮಾಯಕರ ಜನರ ಹತ್ರ ದುಡ್ಡು ಕೇಳ್ಬೇಕಾದ್ರೆ ಏನ್ ಹೇಳ್ತಾರೆ, ಇದು ನಮ್ಮ ಇದು ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ದಂಗೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಜನರು ಕೂಡ ಜಾಗೃತಿ ಆಗ್ಬೇಕು. ಹೆಣ್ಮಕ್ಳದು ಗರ್ಭಚೀಲದ ಆಪರೇಷನ್ ಆತ್ರಿ, ಅವ್ರನ್ನು ಬೆಳಗ್ಗೆ ಹಾಕಿದೆ. ಹೀರಾಪುರ ದವಾಖಾನೆಗೆ ಹೋದ್ರೆ 10,000 to 12,000 ರೂಪಾಯಿ ಅಷ್ಟ ಬರ್ತದೆ ನೋಡಿ ಕಾರ್ಡಿಗೆ. ಅಂದ್ರೆ ಉಳ್ಕಿದ ದುಡ್ಡು ನೀವು ಕಟ್ಟಿದ್ರೆ ಆಪರೇಷನ್ ಮಾಡ್ತಾವಿಲ್ಲ, ಮಾಡಲ್ಲ. ನಮ್ ಕೈಗೆ ದುಡ್ಡು ಇಲ್ರಿ ಅಂದ್ವಿ. ಇಲ್ಲ ಅನ್ನತ್ತೆ ನಮ್ಮ ಆಗಲ್ಲ ಅಂದ್ರಲ್ಲ, ನಾವ್ ಬೇರೆ ಕಡೆ ಹೋಗಿ ಮತ್ತೆ ಆಪರೇಷನ್ ಮಾಡ್ಕೊಂಡ್ ಬಂದ್ರಿ. ನಾವು ಇದು ಗ್ರಾಮೀಣ ಅಭಿವೃದ್ಧಿನ, ಇದು ಗ್ರಾಮೀಣ ಅಭಿವೃದ್ಧಿನ ಅಥವಾ ಗೋಲ್ಮಾಲ್ ಗ್ರಾಮೀಣ ಸಂಘನ, ಇದು ಯಾವ್ದು ಅನ್ನೋದ ಗೊತ್ತಲ್ರಿ ನಮ್ಗ. ಕೊಟ್ಟ ಹಂಗ ಮಂಜುನಾಥ್ ಎಷ್ಟು ಖರ್ಚಾಯ್ತು ಇದಕ್ಕೊಂದು ಕಮ್ಮಿ ಅಂದ್ರೆ 1 3 ಲಕ್ಷದ ಮೇಲೆ ಹೋಗೈತ್ರಿ. ಏನಾಗಿದೆ ಈಗ ಏನಿಲ್ರಿ, ಆರಾಮಾಗಿದ್ರಿ. ಒಂದ್ ಸ್ವಲ್ಪ ಇಲ್ಲಿ ಒಂದ್ ಸ್ವಲ್ಪ ಬಾವು ಬದತ್ರಿ. ಇದು ಓಟ್ ಇಲ್ಲಿಂದ ಊಟಕ್ಕೆ ಹೋದ ನರ ಎಲ್ಲ ಬಂದ್ಬಿಟ್ರಿ, ಊಟ ಕಂಡ ಇಕ್ಕದಿಲ್ಲ ತೆಗದಾರ. 2-3 ಮಂದಿ ಹೊತ್ಕೊಂಡ್ ಗಾಡಿಗೆ ಹಾಕ ಅಷ್ಟ ಅನ್ಯಾಚಾರ ಆಗಿದ್ರಿ. ಬಂದ್ ಕೇಳಿದ್ರ ನಮ್ಗಿಲ್ಲ ಅಂದ್ರಿ. ಹಳಬ್ರಲ್ಲ ಇವ್ರೆಲ್ಲ ಇದು ಮಾಡಿದ್ ನಮ್ಗೆ ಏನ್ ಗೊತ್ತಿಲ್ರಿತಾರ. ನಮ್ಗ ಸಾಹೇಬ್ರ ಒಂದ್ ದಿನ ಫೋನ್ ಮಾಡಿದ್ರ, ಇಲ್ಲಿ ಕುತ್ಕೊಂಡಿದ್ದೆ. ಸಾಹೇಬ್ರ ಯಾರು? ಅವ್ರಿಲ್ಲ ಧರ್ಮಸ್ಥಳ ಸಂಘದವ್ರು, SP ಸಾಹೇಬ್ರು. ಎಂದು ನಮ್ಮನ್ನ ಬೇಕರಿಗೆ ನೋಡಿದ್ರು. ಹೋಗುವಾಗ ರಮೇಶನಾರ ಆರಾಮದ್ರಿ? ಆರಾಮದನ್ರಿ ಅಂತಿದ್ರಿ. ಅವತ್ ರಾತ್ರಿ ಕೇಳಿದಾಗ, ರಮೇಶ ಏನ್ ಮಾಡಕ್ ಕುತ್ಕೊಂಡ್ರಿ ಕುರ್ಚಿ ಮೇಲೆ ಅಂದೆ. ಮತ್ ದವಾಖಾನೆ ಹೆಂಗ ಆರಾಮಿದ್ಯಾ? ದವಾಖಾನೆ ತೋರ್ಸ್ಕೊಂಬಂದ್ಯ, ಡ್ರೆಸ್ಸಿಂಗ್ ಆತು, ಎಷ್ಟ್ ದಿನಕ್ಕೆ ಮೆಡಿಸಿನ್ರಿ? ಇಲ್ಲ ಅಂದ್ರೆ ಯಾಕ ಇವತ್ ಕೇಳಕ್ ಕುಂತಿರಲ್ರಿ ಸರ್? ಎಂದ ಕೇಳ್ ಅಂತಾರ, ಮತ್ತೆ ಇವತ್ ಕೇಳಕ್ ಕುಂತಿರಲ್ಲ, ಏನಾದಕ್ಕೊಂದ್ ಕಾರಣ ಐತೇನ್ರಿ ಅಂದೆ. ಇಲ್ಲ, ಏನೋ ಒಂದ್ ಸ್ವಲ್ಪ ನಿಮ್ಮ ಅಂಗಡಿಯಾಗನ ಯಾರ ಏನ ಅಂದ್ರ ಅಂತ. ಈ ಹುಡುಗ ಇನ್ನೊಂದ್ ಹುಡುಗ ಅವ್ರು ದುಡ್ಡು ಕಟ್ಸಕ್ ಬರ್ತಾರಲ್ರಿ, ಮೇಡಮ್ ಅಂತ, ಕಾವ್ಯ ಮೇಡಮ್ ಅಂತ ಇದ್ರಿ. ಅವ್ರಿಗೆ ಏನೋ ಒಂದ್ ಸ್ವಲ್ಪ ಆಗೈತಂತ್ರಿ, ಜಗಳ ಆತನತಿನ. ಇಲ್ಲ, ನಾವು ದುಡ್ಡು ಕಟ್ಟಲ್ಲ, ಮತ್ತ ಅದ್ರ ಟ್ರೀಟ್ಮೆಂಟ್ ತಗೊಂಡ್ ಕೊಡೋದು, ಟ್ರೀಟ್ಮೆಂಟ್ ತಗೊಂಡ್ ಕೊಟ್ಟಿಲ್ಲಲ್ಲ ನೀವು ಅಂತೇಳಿ ಅಂದ್ರಿ. ಹಂಗಾರೆ ಏನೈತೆ ಗೊತ್ತಿಲ್ಲ ಬಿಡ್ರಿ ಸರ್ ಅಂತೇಳಿ ಅನ್ನತ್ತೆ ಕಟ್ ಮಾಡಿರಿ. ದುಡ್ಡು ಕಟ್ತೀರಾ ಇಲ್ವಾ ನೀವು? ಯಾರ್ರಿ ನೀವು? ದುಡ್ಡು ಕಟ್ಟಲ್ಲ ಅಲ್ಲಲ್ರಿ, ಮತ್ತೆ ಎಲ್ಲರೂ ಬಂದ್ ಮಾಡಿದ್ರೆ ನಾವು ಬಂದ್ ಮಾಡ್ಲೇಬೇಕಲ್ರಿ. ಈಗ ಇಡೀ ಊರು ಸಮಾಜಕ್ಕೆ ನಾವು ಬಂದ್ ತೊಟ್ಟವಲ್ರಿ, ಹೌದಲ್ರಿ? ಒಗ್ಗಟ್ಟಿಂದ ಇರ್ಬೇಕಾಗತ್ತೆ. ಅದಕ್ಕೆ ಈಗ ಅವ್ರು ಏನ್ ಮಾಡ್ತಾರ ಅದ್ ನಾವು ಸಿದ್ಧರಿ. ಆಮೇಲೆ ಇನ್ನೊಂದು ನಾನು ಹೇಳೋದು, ಈಗ ಒಬ್ಬವನು ಪಾಪ ಅಸಹಾಯಕ ಇರ್ತಾನೆ, ಅವನು ಕಟ್ಟಕ್ ಆಗಲ್ಲ.
ನೀವು ಉಳಿದವರು ಕೂಡ ನಾನು ಎಲ್ಲಾ ಜನರಿಗೂ ಎಲ್ಲಾ ಗ್ರಾಮದವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಪಾಪ ಒಬ್ರು ಇಬ್ರಿಗೂ ಕಟ್ಟಕ್ಕಾಗಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ, ನೀವು ಊರ್ ಒಳಗಡೆನೆ ಹೊಡೆದಾಡ ಹಚ್ಚಕ್ಕೆ ಹೋಗ್ಲೇ ನೀವು ಅವ್ರ ಮನೆ ಮುಂದೆ ಹೋಗಿ ವಸೂಲಿ ಮಾಡ್ರಿ ಅಂತೇಳಿ. ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಇನ್ನೊಬ್ಬರ ಮನೆಗೆ ಹೋಗಿ ದುಡ್ಡು ಕಟ್ಟ್ರಿ ಅಂತ ಬೇರೆಯವ್ರು ಹೇಳ್ಬೇಡ್ರಿ. ಊರು ಒಗ್ಗಟ್ಟಾಗ ಈಗ ವಿಡಿಯೋ ನೋಡ್ಕೊಂಡ್ ಬಂದ್ರಲ್ಲ, ನಿಮಗೇನು ಅನ್ಸುತ್ತೆ ಹೇಳಿ? ಈ ಲೋಫರ್ ಸಂಘದಲ್ಲಿ ಕರೆಕ್ಟಾಗಿ ನಡೀತಾ ಇದೆಯಾ? ಇಲ್ಲ. ಅದಕ್ಕೋಸ್ಕರ ನಾವು ಬಾಯಿ ಬಿಡ್ಕೊಳ್ತಕ್ಕಂಥದ್ದು. ನಿಮಗೋಸ್ಕರ ಜನ ಜಾಗೃತರಾಗಿ ನಿಮ್ಮ ದುಡ್ಡನ್ನು ನೀವಿಟ್ಕೊಳ್ಳಿ, ಬುದ್ಧಿವಂತರಾಗಿ. ಇದರಿಂದ ನಮಗೇನು ಬರುವುದಿಲ್ಲ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರರು. ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು. ಯಾವ ಸಿವಿಲ್ ಸ್ಕೋರ್ ಜಾಸ್ತಿ ಆಗ್ತಾ ಇದೆ ಹೇಳಿ? ಸಿವಿಲ್ ಸ್ಕೋರ್ ಇಲ್ಲ, ಬದನೆಕಾಯಿ ಇಲ್ಲ. ಧರ್ಮಸ್ಥಳ SKRDP ಸಂಸ್ಥೆ ಅದು ನಿಮಗೆ ಕೊಡ್ತಕ್ಕಂಥ ದುಡ್ಡು ಸೇವಾ ದುಡ್ಡು, ಅಂದರೆ ನೀವು ಉದ್ಧಾರ ಆಗಲಿ ಅಂತ, ವಾಪಸ್ ಕಟ್ಟಿ ಅಂತ ಎಲ್ಲಿ ಆರ್ಡ್ರ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ. 1 ರೂಪಾಯಿನೂ ಕಟ್ಟಕ್ಕೆ ಹೋಗಬೇಡಿ. ಏನು ಕಿತ್ಕೊಬೇಕು ಆಗಲ್ಲ ಆ ಲೋಫರ್ಗಳ ಕೈಯಿಂದ. ನಮಸ್ಕಾರ.